ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ರಿ ಅಂದ್ಕೊಳ್ತೇನೆ. ವೆಲ್ಕಮ್ ಬ್ಯಾಕ್ ಟು ಅಜ್ಞಾಪೈ ಕನ್ನಡ ವ್ಲಾಗ್ ಚಾನಲ್. ನಾನು ಇವತ್ತು ವಾಕಿಂಗ್ ಹೋಗಲಿಲ್ಲ, ಜ್ಯೂಸು ಕುಡಿಲಿಲ್ಲ. ಯಾಕಂದರೆ ತುಂಬ ಚಳಿ ಹೊರಗಡೆ. ಇವತ್ತು ಜರ್ನಿ ಬೇರೆ ಮಾಡೋದಿದೆ. ಸೊ ಹಾಗಾಗಿ ಬೆಳಿಗ್ಗೆ ಕೋಲ್ಡ್ ಅಲ್ವಾ ಕ್ಲೈಮೇಟು, ಹಾಗಾಗಿ ನಾನು ಹೊರಗಡೆ ಹೋಗಲಿಲ್ಲ. ಸೊ ಇಲ್ಲೇ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿಕೊಂಡೆ. ಅನ್ನಕ್ಕೂ ಇಟ್ಕೊಂಡು ಅನ್ನ ಕೂಡ ಆಯಿತು, ಬಾಸಿದ್ರಾಯಿತು. ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಹಿಟ್ಟು ಕೂಡ ನಾದಿಟ್ಕೊಂಡಿದ್ದೆ. ಇವತ್ತು ಈರುಳ್ಳಿ ಚಟ್ನಿ ಮಾಡ್ತಾಯಿಲ್ಲ ಚಪಾತಿಗೆ, ಹಸಿಮೆಣಸಿನಕಾಯಿ ಚಟ್ನಿ, ಮೆಣಸಿನಕಾಯಿ ಇಟ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನಾವಿವತ್ತು ಹೊರಡೋದಂತ ಹೇಳಿ ಬೇಗ ಎಲ್ಲ ಕೆಲಸ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಬೇಗ ಬಟ್ಟೆ ಎಲ್ಲ ಒಣಗಿ ಹಾಕಿದೆ. ಯಾಕಂದರೆ ಇದು ಒಣಗಿ ಮಡಚಿ ಒಳಗಿಟ್ಟು ಹೋಗಬೇಕಲ್ವ. ಸೊ ಹಾಗಾಗಿ ಹಾಸಿಗೆ ಬಟ್ಟೆನೂ ಕೂಡ ಒಗೆದಾಯಿತು. ಬ್ಲ್ಯಾಂಕೆಟ್ಸು, ಬೆಡ್ಶೀಟ್ ಎಲ್ಲ ಬೆಡ್ಡಿಂದೆಲ್ಲ ಒಗೆದು ಇಟ್ವಿ. ಹಾಯ್ ಫ್ರೆಂಡ್ಸ್, ನಾವು ಒರಿಸ್ಸಾ ಹೋಗಲಿಕ್ಕೆ ರೆಡಿ ಆದೆ. ನಾನು ನಮ್ಮ ಮನೆಯವರು, ನಮ್ಮ ಅನಗ ಸ್ಕೂಲಿಗೆ ಹೋಗಿದ್ದಾಳೆ ಇವತ್ತು. ಸ್ಕೂಲಿಂದ ಈಗ ಬರ್ತಾಳೆ. ಜಸ್ಟ್ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಆಯಿತು, ತಿಂಡಿ ತಿಂದು. ಬ್ಯಾಗ್ ಎಲ್ಲ ನೋಡಿ ರೆಡಿಯಾಗಿದೆ. ನಮ್ಮ ಬ್ಯಾಗ್ಸ್ ಎಲ್ಲ ರೆಡಿಯಾಗಿದೆ, ನಾನು ರೆಡಿ ಮಾಡಿಟ್ಟಿದ್ದೇನೆ. ಇದು ನಮ್ಮ ಮನೆಯವರು ಈಗ ಹಾಕೊಂಡು ಹೋಗೋ ಡ್ರೆಸ್ಸು, ಇದು ನಮ್ಮ ಅನಗ ಹಾಕೊಂಡು ಹೋಗೋ ಡ್ರೆಸ್ಸು. ನಾನು ಡ್ರೆಸ್ ಮಾಡಿಕೊಂಡೆ, ನಮ್ಮ ಅತ್ತೆಯವರು ಡ್ರೆಸ್ ಮಾಡಿಕೊಂಡು ತಿಂಡಿ ತಿಂತಾ ಇದ್ದಾರೆ. ಈಗ ಟೈಮ್ ಈಗ 5 ಗಂಟೆ 5 ನಿಮಿಷ. 5:15 5:45 ಹೀಗೆ ನಾವು ಇಲ್ಲಿಂದ ಹೊರಡೋದು. ಕುಮಟಾ ರೈಲ್ವೆ ಸ್ಟೇಷನಿಗೆ ಹೋಗೋದು. ಕುಮಟಾದಿಂದ ಟ್ರೈನಲ್ಲಿ 6:45ಗೆ ಟ್ರೈನ್ ಅಂತೆ ಬೆಂಗಳೂರಿಗೆ ಹೋಗಿ ಆಮೇಲೆ ಬೆಂಗಳೂರಿಂದ ಫ್ಲೈಟಿಂದ ಜರ್ನಿ ಮಾಡೋದು. ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಮುಗಿಸ್ಕೊಂಡು ಬರೋ ತನಕ ನಿಮ್ಮ ಜೊತೆ ಏನೇನು ಆಗುತ್ತೆ, ಏನೇನು ಪ್ಲೇಸ್ ನೋಡಿದ್ವಿ, ಯಾವ್ಯಾವ ಟೆಂಪಲ್ ನೋಡಿದ್ವಿ ಅಂತೇಳಿ ಎಲ್ಲ ನಿಮಗೆ ನಾನು ಶೇರ್ ಮಾಡ್ಕೊಳ್ತೇನೆ. ಆದರೆ ಅಲ್ಲಿ ವಿಡಿಯೋ ಮತ್ತು ಫೋಟೋಸ್ ಅಲೌಡ್ ಇದ್ರೆ ಮಾತ್ರ ಶೇರ್ ಮಾಡ್ಕೊಳ್ತೇನೆ. ನನಗೆ ಮನಸ್ಸಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಹೇಳಿ. ಆದಷ್ಟು ಟ್ರೈ ಮಾಡ್ತೇನೆ ಶೇರ್ ಮಾಡ್ಕೊಳ್ತೇನೆ. ಬಾಯ್. ಒರಿಸ್ಸಾ ಹೋಗೋ ಬ್ಯಾಗ್ ಎಲ್ಲ ರೆಡಿ ಆಯಿತು. 2 ಟ್ರಾಲಿ ಬ್ಯಾಗು ಮತ್ತು 2 ಈ ಸಾದಾ ಬ್ಯಾಗು ರೆಡಿಯಾಗಿದೆ ನೋಡಿ. ದೇವರಿಗೆ ದೀಪ ಹಚ್ಚಿ ಆಮೇಲೆ ದೇವ್ರಿಗೆ ಕೈ ಮುಗಿದು ದೇವರ ಆಶೀರ್ವಾದ ಬೇಕಲ್ವ ಇಲ್ಲಿ ಹೋಗೋದಿದ್ರು. ಹಾಗಾಗಿ ವೀಳ್ಯದೆಲೆನೂ ಕೂಡ ಇಟ್ವಿ. ನಾವು ಯಾವುದೇ ಶುಭ ಕಾರ್ಯ ಇರಲಿ ಅಥವಾ ಎಲ್ಲೇ ಹೋಗೋದಿರಲಿ ದೇವರಿಗೆ ಒಂದು ವೀಳ್ಯದೆಲೆ ಇಟ್ಟೇ ಹೋಗೋದು, ಅದು ಪದ್ಧತಿ ನಮ್ಮದು. ಲಾಸ್ಟೆಲ್ಲ ಫೈನಲ್ ಎಲ್ಲರೂ ರೆಡಿ ಆದರು. ನಮ್ಮ ಅನಗ ಕೂಡ ಸ್ಕೂಲಿಂದ ಬಂದು ತಿಂಡಿ ತಿಂದು ರೆಡಿ ಆದಳು ಅವಳು ಬೇಗ. ನಾನು ಈಗ ಡೋರ್ ಲಾಕ್ ಮಾಡಿದೆ. ಆಟೋ ಬಂದು ನಿಂತಿತ್ತು. ಸೊ ಹಾಗಾಗಿ ನಾವೆಲ್ಲ ಲಗೇಜ್ ಎಲ್ಲ ತೊಗೊಂಡು ಮುಂದೆ ನಮ್ಮ ಮಯಾಂಕ್ ಕೂಡ ಹೋಗಿದ್ದ, ಆಟೋದಿಂದ ಹೋದ್ವಿ ಕುಮಟಾ ರೈಲ್ವೆ ಸ್ಟೇಷನಿಗೆ. 6:45ಗೆ ನಮಗೆ ಅಲ್ಲಿ ನಮ್ಮ ಅತ್ತಿಗೆ ಮತ್ತು ಅತ್ತಿಗೆ ಫ್ರೆಂಡ್ಸ್ 4 ಜನ 5 ಜನ ಎಲ್ಲ ಸೇರಿ ಹೊರಡೋದಿತ್ತು. ನನಗೊಂದು ಟೆನ್ಷನ್ ಆಗಿತ್ತು, ನಮ್ಮ ಅತ್ತಿಗೆ ಫ್ರೆಂಡ್ಸ್ ಎಲ್ಲ ಹೇಗೆ ನಮ್ಮ ಜೊತೆ ಮಿಂಗಲ್ ಆಗ್ತಾರೆ ಇಲ್ವ ಅಂತ ಹೇಳಿ. ಅವರು ತುಂಬ ಒಳ್ಳೆಯವರು, ಎಲ್ಲ ಒಟ್ಟಿಗೆ ಹೋದ್ವಿ, ಎಲ್ಲ ಅಡ್ಜಸ್ಟ್ ಆದ್ವಿ. ಅವರು ನಮ್ಮ ಅತ್ತಿಗೆ ಫ್ರೆಂಡ್ಸ್ ಎಲ್ಲ ಅವ್ರು ರಾತ್ರಿ ಊಟಕ್ಕೆ ಅವರೇ ತೊಗೊಂಡು ಬಂದಿದ್ದರು. ಎಲ್ಲ ಊಟ ಎಲ್ಲ ಮಾಡಿ ನಾವು 6:30ಗೆ ರೀಚ್ ಆಗಬೇಕಿತ್ತು ಬೆಂಗಳೂರು ರೈಲ್ವೆ ಸ್ಟೇಷನಿಗೆ. 7:30ಗೆ ಅಷ್ಟು ನಾವು ತಲುಪಿದ್ವಿ. ಇದು ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋಗಿ ಮುಟ್ಟಿದ್ವಿ. ಅಲ್ಲಿಂದ ಕ್ಯಾಬ್ ಮಾಡಿ ನಾವು ಏರ್ಪೋರ್ಟಿಗೆ ಬಂದ್ವಿ. ಏರ್ಪೋರ್ಟ್ ರೋಡ್ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ಆ ಏರ್ಪೋರ್ಟ್ ನೋಡು ಎಕ್ಸೈಟ್ಮೆಂಟ್ ತುಂಬ ಇತ್ತು. ಯಾಕಂದರೆ ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡೋದು, ಫಸ್ಟ್ ಟೈಮ್ ನಾನು ಲೈವಲ್ಲಿ ಏರೋಪ್ಲೇನ್ ನೋಡೋದು. ಹಿಂದೆ ನಾನು ನೋಡಿರಲಿಲ್ಲ. ಸೊ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಈ ರೋಡೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಎಂಟ್ರಿ ಆದ ತಕ್ಷಣ ಇಲ್ಲಿ ಎಷ್ಟು ಚೆನ್ನಾಗಿ ರೋಡಿತ್ತು. 2 ಕಾರ್ ಮಾಡ್ಕೊಂಡು ನಾವು ಇಲ್ಲಿ ಬಂದ್ವಿ. ಅಲ್ಲಿ ಬೆಂಗಳೂರಿಂದ ನಮ್ಮ ಅತ್ತಿಗೆ ಫ್ರೆಂಡು ಸೊಸೆನೂ ಕೂಡ ಅವರು ಜಾಯ್ನ್ ಆದರು. ಅವರು ಅವ್ರಿಗೆಲ್ಲ ಗೊತ್ತಿದೆ ಫ್ಲೈಟಲ್ಲಿ ಹೋಗೋದು, ಬೋರ್ಡಿಂಗ್ ಪಾಸ್ ತೊಗೊಳ್ಳೋದು ಎಲ್ಲ. ಸೊ ಹಾಗಾಗಿ ಅವರಿದ್ದಕ್ಕೆ ನಮಗೆ ಎಲ್ಲ ಈಸಿ ಆಯಿತು. ಇಲ್ಲಾಂದರೆ ನಮಗೇನೂ ಗೊತ್ತಿರಲಿಲ್ಲ. ಸೊ ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ದು ನಮಗೂ ಖುಷಿ ಆಯಿತು. ಅಲ್ಲಿ ಹೊರಗಡೆ ಒಂದು ಟ್ರಾಲಿ ಸಿಗುತ್ತೆ. ಆ ಟ್ರಾಲಿಯಲ್ಲಿ ನಾವೆಲ್ಲ ನಮ್ಮ ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ತೊಗೊಂಡು ಹೋಗಬೇಕು ಒಳಗಡೆ. ಎಲ್ಲ ಟ್ರಾಲಿ ಬ್ಯಾಗ್ಸನ್ನು ಇಟ್ಕೊಂಡು ನೋಡಿ ನಾವು ನಿಂತ್ಕೊಂಡಿದ್ದೀವಿ. ಅಲ್ಲಿ ಸಿಕ್ಕಿದ ಕಡೆ ನಾವೆಲ್ಲ ಫೋಟೋ ತೆಗೊಂಡ್ವಿ. ಯಾಕಂದರೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಅಲ್ಲೆಲ್ಲ. ಏರ್ಪೋರ್ಟ್ ನೋಡಿ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿತ್ತು ಬೆಂಗಳೂರು ಏರ್ಪೋರ್ಟ್ ಅಂತೂ. ಎಲ್ಲ ಕೂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ನೋಡಿ.
ನನಗಂತೂ ಎಷ್ಟು ಎಕ್ಸೈಟ್ಮೆಂಟ್ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆ ಥರ ಯಾವಾಗ ಮತ್ತೆ ಏರೋಪ್ಲೇನ್ ನೋಡ್ತೇನೆ, ಯಾವಾಗ ಅದ್ರ ಮೇಲೆ ಹತ್ತುತ್ತೇನೆ ಅನ್ನೋ ಖುಷಿ ಇನ್ನೂ ಇತ್ತು. ಹಾಗಾಗಿ ನಾವೆಲ್ಲ ಬ್ಯಾಗ್ಸ್ ಎಲ್ಲ ಚೆಕಿಂಗ್ ಕೊಟ್ವಿ. ಎಲ್ಲ ತಿಂಡಿ ಎಲ್ಲ ಬ್ರೇಕ್ಫಾಸ್ಟಿಗೂ ಕೂಡ ನಮ್ಮ ಅತ್ತಿಗೆ ಸೊಸೆ ಶ್ರೀಯಾ ಅಂಥೇಳಿ ಅವರು ತಂದಿದ್ದರು. ಅವರಿಗೆ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೇನೆ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಬ್ರೇಕ್ಫಾಸ್ಟ್ ಅಂತೂ. ಇಡ್ಲಿ ಸಾಂಬಾರು ಮತ್ತು ವಡಾ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿತ್ತು. ಎಲ್ಲ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇಲ್ಲಿ ನಮಗೆ ಅಂದರೆ ನಾವಿಲ್ಲಿ ಬಂದು ಫ್ರೆಶ್ ಅಪ್ ಆಗಲಿಕ್ಕೆ ಆಗಲಿಲ್ಲ. ಸೊ ನಾವು ಬಂದಿದ್ದ ಡ್ರೆಸ್ಸಲ್ಲೇ ಇದ್ವಿ. ಈಗ ನಾವು ಭುವನೇಶ್ವರ್ಗೆ ಹೋಗಿ ಅಲ್ಲೇ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡೋದು, ಸ್ನಾನ ಮಾಡೋದೆಲ್ಲ. ಬೋರ್ಡಿಂಗ್ ಪಾಸ್ ಕೂಡ ಸಿಕ್ತು ನಮಗೆ. ಫ್ಲೈಟ್ ಹೊರಡೋ ಸಮಯ ಆಯಿತು ಮತ್ತು ನಮಗೆ ಲಾಸ್ಟ್ ಅನೌನ್ಸ್ಮೆಂಟ್ ಆಯ್ತಂತೆ. ಸೊ ನಮ್ಗೆ ಗೊತ್ತೇ ಇರಲಿಲ್ಲ, ನಾವು ಬೇರೆ ಕಡೆ ಕೂತ್ಕೊಂಡಿದ್ವಿ. ಬೇಗ ಬೇಗ ಬಂದ್ವಿ. ಆಮೇಲೆ ಯಾವಾಗ ಏರೋಪ್ಲೇನ್ ಮೇಲೆ ಕೂತ್ಕೊಳ್ತೇನೆ ಅಂತ ನಂಗೆ ಖುಷಿ ಆಗ್ತಿತ್ತು ಮನಸ್ಸಲ್ಲಿ. ಬ್ಯಾಗೆಲ್ಲ ಲಗೇಜ್ ಬ್ಯಾಗೆಲ್ಲ ಸ್ವಲ್ಪ ಅಂದರೆ ಸಣ್ಣ ಸಣ್ಣ ಬ್ಯಾಗೆಲ್ಲ ನಾವಿಲ್ಲೇ ಇಟ್ಕೊಂಡ್ವಿ. ನಮ್ಮ ಸೀಟಲ್ಲಿ ನಾವು ಕೂತ್ಕೊಂಡ್ವಿ. ನಮ್ಮ ಮನೆಯವ್ರು ಮಾತ್ರ ಬೇರೆ ಕಡೆ ಕೂತ್ಕೊಳ್ಳುವಂಗಾಯಿತು. ವಿಂಡೋ ಸೈಡಲ್ಲಿ ನಮ್ಮ ಅನಗ ಕೂತ್ಕೊಂಡಿದ್ಲು. ಸೊ ಅವಳು ಎಲ್ಲ ಏರೋಪ್ಲೇನ್ ಮತ್ತು ಆ ಕಡೆ ಲ್ಯಾಂಡ್ ಆಗೋದು ಮತ್ತು ಟೇಕ್ ಆಫ್ ಆಗೋದು ಎಲ್ಲ ಅವಳು ವಿಡಿಯೋ ಎಲ್ಲ ಮಾಡಿದ್ಲು. ನನಗಂತೂ ತುಂಬ ಖುಷಿ ಆಯಿತು ಈ ಏರೋಪ್ಲೇನ್ ನೋಡಿ. ಎಷ್ಟು ಕ್ಲೀನು ಮತ್ತು ಎಷ್ಟು ಜನ ಕೂತ್ಕೊಳ್ಳುವಂಥ ಏರೋಪ್ಲೇನ್ ಇದು. ಹತ್ತಿರದಿಂದ ಯಾವಾಗಲೂ ನೋಡೇ ಇರಲಿಲ್ಲ. ಸೊ ಹಾಗಾಗಿ ಸಿಕ್ಕ ಕಡೆಯಲ್ಲೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಎಲ್ಲ ನೋಡ್ತಾ ಇದ್ರು ಇವ್ರು ನಾವು ಫೋಟೋ ತೆಗೆಸ್ಕೊಳ್ಳೋದು. ಯಾರು ಏನು ನೋಡಿದ್ರು ಪರವಾಗಿಲ್ಲ, ನಮ್ಮ ಖುಷಿಯನ್ನು ನಾವು ಅನುಭವಿಸ್ಬೇಕಲ್ವ. ನಾವು ಖುಷಿಯಾಗಿರೋದು ನಮಗೆ ನಮ್ಮ ಮನಸ್ಸಿಗೆ ಮುಖ್ಯ. ಸೊ ಯಾರೇನೋ ಅಂದ್ಕೊಳ್ಳಿ ಅಂತ ಹೇಳಿ ಯಾರು ಕೇರೆ ಮಾಡಲಿಲ್ಲ, ಆ ಕಡೆ ಈ ಕಡೆ ನೋಡಲೇ ಇಲ್ಲ. ನಮ್ಮಷ್ಟಕ್ಕೆ ನಾವು ಇದ್ವಿ. ಇಲ್ಲಿಂದ ನೋಡಿ ನಮ್ಮ ಫ್ಲೈಟ್ ಈಗ ಸ್ವಲ್ಪ ಮೇಲ್ಗಡೆ ಬರ್ತಾ ಇದೆ. ಒಂದು ಅರ್ಧ ಕಿಲೋಮೀಟ್ರ್ ನೆಲದ ಮೇಲೆ ಹೋಗಿ ಆಮೇಲೆ ಮೇಲೆ ಹೋಗ್ತದೆ. ಫಸ್ಟ್ ಎಕ್ಸ್ಪೀರಿಯನ್ಸು ತುಂಬ ಖುಷಿ ಅಂದರೆ ತುಂಬ ಖುಷಿ. ನಮ್ಮ ಹಸ್ಬೆಂಡಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ನನಗೆ ಆ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ. ಆಮೇಲೆ ನಾವು ಅಲ್ಲಿಂದ ಭುವನೇಶ್ವರ್ಗೆ ಬಂದು ಅಲ್ಲಿ ರೂಮೆಲ್ಲ ನಮ್ಮ ಬಾಂಬೆಯಿಂದ ಟೀಮ್ ಕರ್ಕೊಂಡು ಬಂದಿದ್ದರು. ಅವರು ಮೊದಲೇ ಅರೇಂಜ್ಮೆಂಟ್ ಮಾಡಿಟ್ಟಿದ್ರು, ರೂಮಿನ ವ್ಯವಸ್ಥೆ ಎಲ್ಲ ಮಾಡಿಟ್ಟಿದ್ರು. ಅಲ್ಲಿ ನಾವು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಊಟ ಮಾಡಿ ಆಮೇಲೆ ಇಲ್ಲಿ ಇಸ್ಕಾನ್ ಟೆಂಪಲ್ಗೆ ಬಂದ್ವಿ. ಆ ಟೆಂಪಲ್ ಅಲ್ಲಿಂದ ನಾವು ಭುವನೇಶ್ವರದಿಂದ ಪುರಿಗೆ ಹೋಗಲಿಕ್ಕೆ ಬಸ್ ಅರೇಂಜ್ಮೆಂಟ್ ಮಾಡಿದ್ರು ನಮ್ಮ ಭಾವನವರು ಇವರೇ. ಬಸ್ಸಲ್ಲಿ ಲಗೇಜೆಲ್ಲ ಇಟ್ಕೊಂಡು ನಾವು ಬಸ್ ಹತ್ಕೊಂಡ್ವಿ. ಅವರು ನಾವೆಲ್ಲ ಸೇರಿ ನಾವು 10 ಜನ, ಅವರು ಒಂದು 22 ಜನ ಏನೋ 32 ಜನ ಇಲ್ಲ. ನಮಗೆಲ್ಲ ಕ್ಯಾಪ್ ಕೊಟ್ಟರು. ಯಾಕಂದರೆ ನಾವು ಒಂದು ಗ್ರೂಪಾಗಿ ಹೋಗ್ತೇವಲ್ಲ, ಎಲ್ಲೂ ಮಿಸ್ ಆಗಬಾರ್ದು. ಮಿಸ್ ಆದರೂ ಕೂಡ ಈ ಕ್ಯಾಪ್ ಹಾಕ್ಕೊಂಡ್ರೆ ಗೊತ್ತಾಗ್ತದೆ ಅಂತ ಹೇಳಿ ಎಲ್ರಿಗೂ ಕ್ಯಾಪ್ ಕೊಟ್ಟರು. ತುಂಬ ಜನ ಇದ್ದಾಗ ಸ್ವಲ್ಪ ಹಾಗೆ ಆಗ್ತದೆ. ಅಲ್ಲೆಲ್ಲ ಭಜನೆ ಕೀರ್ತನೆ ಮಾಡ್ಕೊಳ್ತಾ ನಾವು ಬಸ್ಸಲ್ಲಿ ಹೊರಟ್ವಿ. ಅಲ್ಲಿಂದ ನಾವು ಬಂದ್ವಿ ಎಲ್ಲಂದರೆ ಅನಂತ ವಾಸುದೇವ ಟೆಂಪಲ್. ಇದು ತುಂಬ ಹಳೆಯ ಟೆಂಪಲ್ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಟೆಂಪಲ್ ಇದೆ ಇದು. ಆದರೆ ಒಂದು ಏನಂದರೆ ನಿಮಗೆ ನಾನು ಒಳಗಡೆಯಿಂದ ಏನೂ ತೋರಿಸ್ಲಿಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿ ಮೊಬೈಲ್ ಫೋನ್ ಅಲೋ ಇಲ್ಲ, ವಿಡಿಯೋ ಫೋಟೋ ಎಲ್ಲ ಮಾಡುವಂಗಿಲ್ಲ. ಇದು ಬಿಂದು ಸರೋವರ ಅಂತ ಹೇಳಿ ಅಲ್ಲಿಂದ ಬಿಂದು ಸರೋವರಕ್ಕೆ ಬಂದ್ವಿ. ಬಿಂದು ಸರೋವರ ಅಂದರೆ ಪೃಥ್ವಿಯಲ್ಲಿರೋ ಎಲ್ಲ ತೀರ್ಥಗಳಲ್ಲಿನ ಒಂದೊಂದು ಬಿಂದು ಇಲ್ಲಿ ಸೇರಿ ಈ ಬಿಂದು ಸರೋವರ. ಹಾಗಾಗಿ ಇದಕ್ಕೆ ಬಿಂದು ಸರೋವರ ಅಂತ ಹೆಸರಿತ್ತು. ಇಲ್ಲಿನ ಎಲ್ಲ ಸರೋವರ ಅಥವಾ ತೀರ್ಥಗಳು ತುಂಬ ಚೆನ್ನಾಗಿದೆ. ಮೊದಲೆಲ್ಲ ಅಷ್ಟು ನೀಟಾಗಿರಲಿಲ್ಲ ಅಂತೆ, ಈಗ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಈಗ ನಮ್ಮ ಮಹೇಶ್ ಅಣ್ಣ ಹೇಳ್ತಾ ಇದ್ದರು, ಮೊದಲೆಲ್ಲ ಈ ಥರ ಇರಲಿಲ್ಲ, ಈಗ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲೆಲ್ಲ ನಿಂತ್ಕೊಂಡು ನಾವು ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಇದು ಮೆಮೊರೇಬಲ್ ಮೂಮೆಂಟ್ ಅಲ್ವಾ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಇದು ಯಾವಾಗಲೂ ಮೆಮೊರೇಬಲ್ ಆಗಿರಬೇಕು ಅಂಥೇಳಿ ಅಂದ್ಕೊಂಡ್ವಿ. ಇದು ಅಲ್ಲಿಂದ ನಾವು ಇದಕ್ಕೆ ಬಂದ್ವಿ. ಎಲ್ಲಿ ಅಂದರೆ ಇದು ಸಿದ್ಧಬಕುಳ ಟೆಂಪಲ್. ಇದು ಸಿದ್ಧಬಕುಳ ಟೆಂಪಲ್, ಬಕುಳ ಮರ ಇರೋದ್ರಿಂದ ಇದಕ್ಕೆ ಸಿದ್ಧಬಕುಳ ಟೆಂಪಲ್ ಅಂತ ಹೆಸರಿದೆ. ಇಲ್ಲಿ ಈ ಕತೆ ಏನಂದರೆ, ಈ ಹರಿದಾಸ್ ಠಾಕೂರ್ಜಿ ಅವರು ಕೃಷ್ಣನ ತುಂಬ ಭಕ್ತರು, ದೊಡ್ಡ ಭಕ್ತರು ಅವರು. ಹರಿದಾಸ್ ಠಾಕೂರ್ಜಿ ಅವರು ಜಪಮಾಲೆ ಮಾಡ್ತಾಯಿದ್ರಂತೆ, ಹರಿನಾಮ ಮಾಡ್ತಾಯಿದ್ರಂತೆ 24 hours. ಅವ್ರಿಗೆ ನಿದ್ದೆ ಇಲ್ಲ, ಹಸಿವಿಲ್ಲ, ಬಿಸಿಲು ತಂಪು ಏನೂ ನೋಡದೆ ಅವರು ಜಪ ಮಾಡ್ತಿದ್ರಂತೆ. ಹಾಗಾಗಿ ಅವರು ಕೂತ್ಕೊಂಡಿರುವಂಥ ಸ್ಥಳದಲ್ಲಿ, ಅವರು ಕೂತ್ಕೊಂಡು ಜಪ ಮಾಡಿರುವಂಥ ಜಾಗದಲ್ಲಿ ನಾವು ಕೂಡ ಒಂದು ಮಾಲೆ ಜಪ ಮಾಡಿದ್ವಿ. ಇದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ಈ ಹರಿದಾಸ್ ಠಾಕೂರ್ಜಿ ಅವರು ಅಷ್ಟು ಅತ್ಯಂತ
ಕೃಷ್ಣನ ಭಕ್ತರಾಗಿರೋದ್ರಿಂದ ಅವರು ಬಿಸಿಲಿಗೆ ಕೂತ್ಕೊಂಡು ಜಪ ಮಾಡ್ತಿದ್ರಂತೆ. ಆವಾಗ ಚೈತನ್ಯ ಮಹಾಪ್ರಭು ಅವರು ನೋಡಿದಂತೆ ಇವರು ಈ ರೀತಿ ಬಿಸಿಲಲ್ಲಿ ಕೂತ್ಕೊಂಡು ಜಪ ಮಾಡ್ತಾರಲ್ವ, ಇದಕ್ಕೇನಾದರೂ ಒಂದು ಉಪಾಯ ಮಾಡಬೇಕು ಅಂತ ಹೇಳಿ ಅವರು ಬಕುಳ ಮರದ ಕಡ್ಡಿಯಿಂದ ಅವರು ಹಲ್ಲುಜ್ಜುತ್ತಾ ಇದ್ದರಂತೆ. ಸೊ ಆ ಬಕುಳ ಮರದ ಆ ಹಲ್ಲುಜ್ಜೋ ಕಡ್ಡಿಯನ್ನು ಅವರು ಅಲ್ಲಿ ನೆಟ್ರಂತೆ. ಅದು ಗಿಡ ಆಗಿ ಮರವಾಗಿ ಅಷ್ಟು ಬೇಗನೆ ಗಿಡ ಆಗಿ ಮರವಾಗಿ ಅದು ಠಾಕೂರ್ಜಿ ಅವರಿಗೆ ನೆರಳು ಕೊಡ್ತಿತ್ತಂತೆ. ಇಲ್ಲಿ ಆಲಿಂಗನ ಮಾಡಬೇಕಂತೆ. ಹೀಗಾಗಿ ಈ ಮರನ ನಾವು ಆಲಿಂಗನ ಮಾಡ್ಕೊಂಡ್ವಿ. 550 ವರ್ಷಗಳ ಹಿಂದಿನ ವೃಕ್ಷ ಇದು ಏನೂ ಆಗಬಾರ್ದು ಅಂತ ಹೇಳಿ ಆ ವೃಕ್ಷಕ್ಕೆ ಜಾಳಿಯನ್ನು ಹಾಕಿದ್ದಾರೆ. ಯಾರು ಏನು ಮಾಡಬಾರ್ದು ಅಂತ ಹೇಳಿ. ಅದರ ರೆಂಬೆ ಕೊಂಬೆಗಳು ಮಾತ್ರ ನೋಡಿ ಜಾಳಿಯಿಂದ ಹೊರಗಡೆ ಹೋಗಿದೆ. ಇಲ್ಲಿ ಹರಿದಾಸ್ ಠಾಕೂರ್ಜಿ ಅವರು ಜಪ ಮಾಡ್ತಾ ಇರುವಂಥ ಸ್ಥಳದಲ್ಲಿ ನಾವು ಹೋಗಿದ್ದು ತುಂಬ ನಮಗೆ ಖುಷಿಯಾಯಿತು. ಹಾಗಾಗಿ ಅವರಿಗೆ ಇಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅಂದರೆ ನೆರಳಿಗೆ ಕೂಡ ಅವರು ಬಕುಳ ವೃಕ್ಷ ಇತ್ತಲ್ವ, ಹಾಗಾಗಿ ಈ ಬಕುಳ ವೃಕ್ಷ ಬಕುಳ ಅಂದರೆ ನಮ್ಮ ಕಡೆ ನಾವು ಬೋಕಳ ಹೂವು ಅಂತಾರಲ್ಲ, ಸುವಾಸನೆಯಿಂದ ಕೂಡಿದಂಥ ಬಕುಳ ಹೂವು ಇದು. ಇಲ್ಲಿ ದೇವರಿಗೆ ಈ ಥರ ಹೊದಿಸಿರ್ತಾರೆ ನೋಡಿ, ಯಾಕಂದರೆ ಈ ಚಳಿಗಾಲ ಅಲ್ವಾ, ಹಾಗಾಗಿ ಈ ರೀತಿ ಮಾಡಿರ್ತಾರಂತೆ. ಆದರೆ ಪೂರ್ತಿ ನಮಗೆ ಅಂದರೆ ಮುಖ ಮಾತ್ರ ಅಷ್ಟೇ ಕಾಣಿಸ್ತದೆ. ಸೊ ಹಾಗಾಗಿ ಮತ್ತು ಒಳಗಡೆ ಏನು ವಿಡಿಯೋ ಎಲ್ಲ ಮಾಡುವಂಗಿಲ್ಲ. ಹಾಗಾಗಿ ನಾವು ಹೆಚ್ಚಿಗೆ ಏನು ವಿಡಿಯೋ ಮಾಡಲಿಲ್ಲ. ಅಲ್ಲಿಂದ ನಾವು ಥೋಟಾ ಗೋಪಿನಾಥ್ ಅಂತ ಸ್ಥಳಕ್ಕೆ ಬಂದ್ವಿ. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಅಲ್ಲೇ ಇತ್ತು. ಊಟ ಎಲ್ಲ ಮಾಡಿ ಆಮೇಲೆ ನಾವು ಹೊರಡೋಕೆ ಸಿದ್ಧವಾದ್ವಿ. ಆವಾಗ ಅಲ್ಲಿ ಒಬ್ಬರು ಹೇಳಿದ್ರು, ಪೂಜಾರಿ ಅವರು ಹೇಳಿದ್ರು, ಇಲ್ಲಿ ಹೂವಿದೆ, ನೀವು ಸ್ವಲ್ಪ ತೆಕ್ಕೊಡಿ ಅಂತ ಹೇಳಿದ್ರು. ನಾವು ಅವ್ರು ಹೇಳೋದು ಹೆಚ್ಚು, ನಾವು ಮಾಡೋದು ಹೆಚ್ಚು. ನಮಗಂತೂ ಎಷ್ಟು ಖುಷಿ ಆಯ್ತಂದರೆ ದೇವರ ಒಂದು ಸೇವೆಗೆ ಒಂದು ಅವಕಾಶ ಆಯ್ತು ಅಂತ ಹೇಳಿ ಎಲ್ಲರೂ ಸೇರಿ ಕೂಡ ನಾವು ಈ ಹೂವು, ಕಾಕಡ ಹೂವಿತ್ತು, ಕುಂದಿ ಹೂವಿತ್ತು, ಅದನ್ನೆಲ್ಲ ಬಿಡಿಸ್ಕೊಟ್ವಿ. ಇಂಥ ಅವಕಾಶ ಇನ್ನು ಯಾವಾಗಲೂ ಸಿಗೋದಿಲ್ಲ ನಮಗೆ ಅಲ್ವಾ. ಸೊ ಹಾಗಾಗಿ ನಮಗೆ ತುಂಬ ಖುಷಿಯಿಂದ ಎಲ್ಲರೂ ಸೇರಿ ಒಂದು 15 ಜನ ಇದ್ವಿ. ಗಂಡಸರು ಹೆಂಗಸರು ಅಂತ ಹೇಳಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ನಾವು ಅಲ್ಲಿ ಹೂವನ್ನೆಲ್ಲ ತೆಗೆದು ಕೊಟ್ಟರು. ಅವರಿಗೂ ಕೂಡ ಖುಷಿ ಆಯಿತು. ನಮಗಂತೂ ತುಂಬ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಇದು ನೋಡಿ, ಇದು ಸಿ ಬೀಚಿಗೆ ಬಂದ್ವಿ. ಇಲ್ಲಿ ಸಿ ಬೀಚು ಫುಲ್ ಮಾರ್ಕೆಟ್ ಇತ್ತು. ಇಲ್ಲಿ ಫುಲ್ ಶಾಪ್ ಅಂದರೆ ಫುಲ್ ಶಾಪು ತುಂಬ ಚೆನ್ನಾಗಿತ್ತು. ಜನ ಅಂತೂ ತುಂಬ ಅಸಾಧ್ಯವಾದಷ್ಟು ಜನ, ಎಷ್ಟು ಸಂಖ್ಯೆಯಲ್ಲಿ ಜನ ಇದ್ರು ಅಂತ ಹೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಆ ಥರ ಜನ ತುಂಬಿದ್ರು. ಅಲ್ಲಿಂದ ನಾವು ಇಲ್ಲಿ ನಮ್ಮ ಜಗತ್ ಪ್ರಸಿದ್ಧ ಜಗನ್ನಾಥನನ್ನು ನೋಡಲು ಬಂದ್ವಿ. ಇಲ್ಲಿ ಅಂತೂ ಎಷ್ಟು ರಶ್ ಅಂದರೆ ತುಂಬ ರಶ್ ಇತ್ತು. ಆದರೂ ನಾವು 2 ದಿನದಲ್ಲಿ 4 ಸಲ ದರ್ಶನ ಮಾಡಿದ್ವಿ. ಅದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಅಲ್ಲಿ ನಿಂತ್ಕೊಂಡು ಕೂಡ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು, ಇಲ್ಲಿ ಸ್ಟ್ರಿಕ್ಟ್ ಅಂದರೆ ಒಂದು ಮೊಬೈಲ್ ಕೂಡ ಅಲ್ಲಿ ಒಳಗಡೆ ಬಿಡೋದಿಲ್ಲ. ಸೊ ಹಾಗಾಗಿ ಒಬ್ಬರು ಮೊಬೈಲ್ ತೊಗೊಂಡು ಹೋಗಿದ್ರು. ಅದು ದೇವಸ್ಥಾನದ ಹೊರಗಡೆ ಬಂದು ನಾವು ಫೋಟೋ ತೆಗೆಸ್ಕೊಂಡ್ವಿ. ನಮಗೆ ತುಂಬ ಖುಷಿ ಆಯಿತು. ಹಿಂದುಗಡೆ ದೇವಸ್ಥಾನದ ಫ್ಲ್ಯಾಗನ್ನು ನೀವು ನೋಡ್ಬೋದು. ಇದು ಕೋಣಾರ್ಕದ ಸೂರ್ಯ ಟೆಂಪಲ್. ಇದು ಈ ಸೂರ್ಯ ಟೆಂಪಲ್ ನಾವು ಸನ್ರೈಸ್ ನೋಡ್ಲಿಕ್ಕೆ ಆಗೋದಿಲ್ಲ, ಸನ್ಸೆಟ್ ನೋಡೋಣ ಅಂತ ಹೇಳಾದರೂ ಬಂದ್ವಿ. ಸನ್ಸೆಟ್ ನೋಡಿದ್ವಿ. ತುಂಬ ಹಳೆಯದಂತಹ ಇದು ದೇವಸ್ಥಾನ. ಇದು ನೋಡಿ, ಈ ಚಕ್ರ, ಇದ್ರ ಹತ್ರ ನಿಂತ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಈ 10 ರೂಪೀಸಲ್ಲಿ ಈ ಚಕ್ರ ಇದೆ ಅಂತೆ. ಸೊ ಹಾಗಾಗಿ 10 ರೂಪೀಸ್ ನೋಟನ್ನು ಹಿಡಿದುಕೊಂಡು ಕೂಡ ನಾವು ಫೋಟೋಸ್ ತೆಗೆಸ್ಕೊಂಡ್ವಿ. ಎಷ್ಟು ತುಂಬ ಜನ ಇದ್ದರು. ಫೋಟೋಗ್ರಾಫರ್ಸ್ ಅಂತೂ ನಮ್ಗೆ ಒಂದು ಫೋಟೋ ತೆಗೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಆದರೂ ನಾವು ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ನಾವು ಒರಿಸ್ಸಾದ ಪುರಿಗೆ ಹೋಗಿದ್ದು ಯಾಕಂದರೆ ಮೇನಾಗಿ ನಾವು ಜಗನ್ನಾಥನ ದರ್ಶನ ಮಾಡಲಿಕ್ಕೆ. ನಮಗೆ 2 ದಿನದಲ್ಲಿ 4 ಸಲ ನಾವು ದರ್ಶನ ಮಾಡೋಕ್ಕೆ ಸಿಗೋದು ಅದು ಎಲ್ರಿಗೂ ತುಂಬ ಕಷ್ಟ. ಆದರೂ ಕೂಡ ನಾವು ಹೋಗಿ ನೋಡಿದ್ವಿ. ತುಂಬ ರಶ್ ಇತ್ತು. ಆದರೂ ಕೂಡ ನಮಗೆ ದೇವರ ದರ್ಶನ ಚೆನ್ನಾಗಾಯಿತು. ಅಲ್ಲಿನ ಭೋಗ ಪ್ರಸಾದ ಕೂಡ ಸಿಕ್ತು ನಮಗೆ. ಅಲ್ಲೆಲ್ಲ ತುಂಬ ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಎಲ್ಲ ನಿಮಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ವಿಡಿಯೋಸು, ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಆಗಲಿಲ್ಲ. ಆದಷ್ಟು ನಾನು ನಿಮಗೆ ತೋರಿಸಿದ್ದೇನೆ ವ್ಯೂವನ್ನು. ಅಂತೂ ನಾವು ಹೋಗಿರುವ 5 ದಿನ ಜರ್ನಿ ಕೂಡ ಮುಗೀತು. ವಾಪಸ್ ನಾವು ಭುವನೇಶ್ವರ ಏರ್ಪೋರ್ಟಿಂದ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಂದ ಡೈರೆಕ್ಟಾಗಿ ನಮಗೆ ಶ್ರೀಯಾ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು. ಅಲ್ಲಿ ತುಂಬ ಇವರೇ ಶ್ರೀಯಾ ನೋಡಿ, ನನ್ನ ಶ್ರೀಯಾ ಮತ್ತು ನನ್ನ ಮಗಳು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವರು. ಅಲ್ಲಿಂದ ನಾವು ಬಸ್ ಹತ್ಕೊಂಡು ಸೀದಾ ನಮ್ಮೂರಿಗೆ ಬಂದ್ವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಾಯ್.